ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಭಾರತೀಯರಲ್ಲಿ ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ. ಯಾರಾದನ್ನಾರು ಬರಮಾಡಿಕೊಳ್ಳಬೇಕಾದರೆ, ಒಂದು ಅತಿಥಿ ಸತ್ಕರಿಸಬೇಕಾದ್ರೆ ನಾವು ನಮಸ್ಕಾರ ಮುದ್ರೆಯ ಮುಖಾಂತರ ಅವರನ್ನು ಬರಮಾಡ್ಕೊಳ್ತೀವಿ. ಇದೇ ರೀತಿ ನಮ್ಮ ಪ್ರಾಚೀನ ಒಂದು ಸಂಸ್ಕೃತಿಯಲ್ಲಿ ಏನಿದೆ, ಅದು ಆಧ್ಯಾತ್ಮದಲ್ಲಿ ಬಹಳಷ್ಟು ಮುದ್ರೆಗಳನ್ನು ನಾವು ನೋಡ್ತೀವಿ. ಸಾಧಕರು, ಸಾಧುಗಳು, ಸಂತರು, ಯೋಗಿಗಳು ಬೇರೆ ಬೇರೆ ಥರದ ಮುದ್ರೆಗಳನ್ನು ಅವರು ಬಳಕೆ ಮಾಡ್ತಾರೆ. ಬುದ್ಧನನ್ನು ನೋಡಬಹುದು. ಮತ್ತು ಹಲವಾರು ಸಾಧಕರುಗಳು, ಯೋಗಿಗಳು, ಸನ್ಯಾಸಿಗಳು ಬೇಕಾದಷ್ಟು ಮುದ್ರೆಗಳ ಮುಖಾಂತರ ಧ್ಯಾನವನ್ನು ಮಾಡ್ತಾ ಇದ್ದರು. ಪ್ರಾಣಾಯಾಮ ಮಾಡಬೇಕಾದ್ರೂ ಕೆಲವೊಂದು ಮುದ್ರೆಗಳು ಹಾಕ್ಕಂತೀವಿ. ಅಂದರೆ ಈ ನಮಸ್ಕಾರ ಮುದ್ರೆ ಮತ್ತು ಇದರ ಮುದ್ರೆಗಳ ಹಿಂದೆ ಒಂದು ವೈಜ್ಞಾನಿಕತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಪೂರ್ವಜರು ಅವರಿಗೆ ಇದರ ವೈಜ್ಞಾನಿಕ ಹಿನ್ನೆಲೆ ಗೊತ್ತಿಲ್ಲ. ಆದರೂ ಸಹ ಕೆಲವೊಂದು ಮುದ್ರೆಗಳಿಂದ, ಅದರಲ್ಲೂ ಮುಖ್ಯವಾಗಿ ನಮಸ್ಕಾರ ಮುದ್ರೆಯಿಂದ ಬಹಳಷ್ಟು ಪ್ರಯೋಜನ ಉಂಟಾಗುತ್ತೆ ಅಂತೇಳಿ ಅವರು ತಿಳ್ಕೊಂಡಿದ್ರು. ಹಾಗಾದರೆ ನಮಸ್ಕಾರ ಮುದ್ರೆ, ನಮಸ್ಕಾರ ಮಾಡಿದಾಗ ಎರಡು ಕೈಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ನಮಸ್ಕಾರ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ, ನಮ್ಮ ಮೆದುಳಿನಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮಸ್ಕಾರ ಮಾಡಿದಾಗ ಬೈಲ್ಯಾಟರಲ್ ಸಿಂಕ್ರೊನೈಸೇಷನ್ ನಮ್ಮ ಮೆದುಳಿನಲ್ಲಿ ಬೈಲ್ಯಾಟರಲ್ ಸಿಂಕ್ರೊನೈಸೇಷನ್ ಅಂತ ಆಗುತ್ತೆ. ಅಂದರೆ ನಮ್ಮ ಮೆದುಳಿನ ಎರಡು ಭಾಗ ಇದೆ, ಬಲ ಮೆದುಳು ಮತ್ತು ಎಡ ಮೆದುಳು. ಬಲ ಮತ್ತು ಎಡ ಮೆದುಳು ಎರಡು ಕಾರ್ಪಸ್ ಕೊಲೋಸಮ್ ಅನ್ನುವ ಒಂದು ಟಿಶ್ಯೂವಿನ ಮುಖಾಂತರ ಜೋಡಣೆಯಾಗಿದೆ. ನಮ್ಮ ಬಲಗೈಯನ್ನು ನಿಯಂತ್ರಿಸುವುದು ಎಡಮೆದುಳು, ಎಡಗೈಯನ್ನು ನಿಯಂತ್ರಿಸುವುದು ಬಲಮೆದುಳು. ಎಡಮೆದುಳಿನ ಮುಖ್ಯ ಕೆಲಸ ಏನಂತಂದರೆ, ಒಂದು ಲಾಜಿಕ್ ಇರ್ಬೋದು, ಮತ್ತು ಲಾಜಿಕ್ ಥಿಂಕಿಂಗು ಮತ್ತು ಭಾಷೆಗಳು, ಲ್ಯಾಂಗ್ವೇಜ್. ಬಲಮೆದುಳಿನ ಮುಖ್ಯ ಕೆಲಸ ಯಾವುದು ಅಂತ ಅಂದರೆ ಕ್ರಿಯೇಟಿವಿಟಿ ಬಹಳ ಪ್ರಮುಖವಾದದ್ದು ಅದರಲ್ಲಿ. ಹಾಗಾಗಿ ಈ ಎರಡೂ ಮೆದುಳುಗಳು ಯಾವ ವ್ಯಕ್ತಿಯಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತಹ ವ್ಯಕ್ತಿಯಲ್ಲಿ ಅವನು ಬಹಳ ಒಂದು ಪರಿಪೂರ್ಣನಾಗಿರ್ತಾನೆ. ಎಲ್ಲ ಕ್ಷೇತ್ರದಲ್ಲೂ ಆತ ಅದ್ವಿತೀಯನಾಗಿರ್ತಾನೆ. ಎರಡು ಮೆದುಳನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕು. ಹಾಗಾದರೆ ಬೈಲ್ಯಾಟ್ರಲ್ ಸಿಂಕ್ರೊನೈಸೇಷನ್, ಇದನ್ನು ಸಿಂಕ್ರೋನಿ ಮಾಡಿ, ಜೋಡಣೆ ಮಾಡಿ, ಸರಿಯಾದ ಕ್ರಮದಲ್ಲಿ ನಾವು ಅದನ್ನು ಎರಡೂ ಮೆದುಳುಗಳನ್ನು ಬಳಸ್ಕೋಬೇಕು ಅನ್ನೋದಾದರೆ ನಮಸ್ಕಾರ ಮುದ್ರೆಯಿಂದ ಇದು ಸಾಧ್ಯ. ಎರಡೂ ಕೈಗಳನ್ನು ನಾವು ಪ್ರೆಸ್ ಮಾಡಿದಾಗ ಅದು ಬಲ ಮತ್ತು ಎಡ ಮೆದುಳು ಎರಡನ್ನೂ ಸಿಂಕ್ರೊನೈಸ್ ಮಾಡಿ ಎರಡನ್ನೂ ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದು ಬಹಳ ಪ್ರಮುಖವಾದ ಒಂದು ನಮಸ್ಕಾರ ಮುದ್ರೆಯಿಂದ ಉಂಟಾಗುವಂತಹ ಒಂದು ನಮಗೆ ಪ್ರಯೋಜನ ಅಂತ ಹೇಳ್ಬೋದು. ಎರಡನೆಯದಾಗಿ ನಮಸ್ಕಾರ ಮುದ್ರೆ ನಾವು ಮಾಡಿದಾಗ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಇದು ಒಂದು ಅತ್ಯದ್ಭುತವಾದ ನರ್ವ್ ಅಂತ ಅನ್ಬೋದು, ಮ್ಯಾಜಿಕ್ ನರ್ವ್ ಅನ್ಬೋದು. 10th ಕ್ರೇನಿಯಲ್ ನರ್ವ್ ನಮ್ಮ ಮೆದುಳಿನಿಂದ ನಮ್ಮ ಪಾದದವರೆಗೂ ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯನ್ನು ಮೆದುಳಿಗೆ ರಿಪೋರ್ಟ್ ಮಾಡುತ್ತಿದ್ದು. ಕರುಳಿನಲ್ಲಿ ತೊಂದರೆ ಆದರೆ ಮೆದುಳಿಗೆ ಗೊತ್ತಾಗುತ್ತೆ, ಹೃದಯದಲ್ಲಿ ತೊಂದರೆ ಆದರೆ ಮೆದುಳಿಗೆ ಗೊತ್ತಾಗುತ್ತೆ. ಅಂದರೆ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಏನೇ ಒಂದು ತೊಂದರೆ ಆದರೂ ಇದೊಂಥರ ರಿಪೋರ್ಟರ್ ಥರ ಏನಾಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಮೆದುಳಿಗೆ ತಿಳಿಸುವಂತಹದ್ದು. ಹಾಗಾಗಿ ಈ ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಿದಾಗ ಮುಖ್ಯವಾಗಿ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನುವುದು ಬಹಳ ಮುಖ್ಯವಾದ ನರ್ವಸ್ ಸಿಸ್ಟಮ್. ಅಟಾನಮಸ್ ನರ್ವಸ್ ಸಿಸ್ಟಮಲ್ಲಿ ಎರಡು ನರ್ವಸ್ ಸಿಸ್ಟಮ್ಗಳಿದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಮತ್ತೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದಾಗ ಏನೋ ಒಂದು ಭಯ ಆಯಿತು, ಏನೋ ಒಂದು ಅಡಚಣೆಗಳಾಯಿತು, ತೊಂದರೆಗಳಾಯಿತು ಅನ್ನುವ ಸಂದರ್ಭದಲ್ಲಿ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಫೈಟ್, ಫ್ಲೈಟ್, ಫ್ರೈಟ್ ಅನ್ನುವ ಒಂದು ಸಂದರ್ಭ, ಅಂದರೆ ಓಡೋಗಬೇಕು, ಭಯ ಆಗ್ತಾ ಇದೆ, ಫ್ರೀಸ್ ಆಗಬೇಕು, ಇಂಥ ಸಂದರ್ಭದಲ್ಲಿ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಆ್ಯಕ್ಟಿವೇಟ್ ಆದರೆ ನಮ್ಮ ಒತ್ತಡದ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತೆ. ಎಪಿನೆಫ್ರಿನ್, ನಾನ್ ಎಪಿನೆಫ್ರಿನ್, ಕಾರ್ಟಿಸಾಲ್, ಅರೋಸಲ್ ಅಂದರೆ ಒಂದು ನಮಗೆ ಎಚ್ಚರಿಕೆ ನೀಡುವಂತಹ ಹಾರ್ಮೋನುಗಳು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಆವಾಗ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಉಸಿರಾಟ ಜಾಸ್ತಿ ಆಗುತ್ತೆ, ನಮ್ಮ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಎಲ್ಲ ಜಾಸ್ತಿ ಆಗುತ್ತೆ. ನಂತರ ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ, ಇದನ್ನು ತಟಸ್ಥ ಮಾಡಬೇಕು ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಬೇಕು.
ಇದು ಆ್ಯಕ್ಟಿವೇಟ್ ಆದಾಗ ನಮ್ಮ ಹೃದಯ ಬಡಿತ, ಜಾಸ್ತಿಯಾದ ಹೃದಯ ಬಡಿತ ಸಮಸ್ಥಿತಿಗೆ ಬರುತ್ತೆ. ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗಿರುತ್ತಲ್ಲ ಅದು ಸಮಸ್ಥಿತಿಗೆ ಬರುತ್ತೆ. ರಕ್ತ ಪರಿಚಲನೆ, ರಕ್ತದೊತ್ತಡ ಜಾಸ್ತಿ ಆಗಿರೋದು ಸಮಸ್ಥಿತಿಗೆ ಬರುತ್ತೆ. ಅಂದರೆ ದೇಹವನ್ನು ಒಂದು ಸರಿಯಾಗಿ ಸಮತೋಲನದಲ್ಲಿ ಇಡಲು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳ ಪ್ರಮುಖವಾದ ಕೆಲಸವನ್ನು ವಹಿಸುತ್ತೆ. ಅಸಿಟೈಲ್ ಕೊಲಿನ್ ಜಾಸ್ತಿ ರಿಲೀಸ್ ಆಗುತ್ತೆ. ಹಾಗಾದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಪ್ರಜ್ಞಾ ಮೆದುಳು, ತುಂಬ ಒಳ್ಳೆಯ ಮೆದುಳು. ಹಾಗಾಗಿ ನಮಸ್ಕಾರ ಮುದ್ರೆ, ಈ ಮುದ್ರೆಯನ್ನು ಹಾಕಿದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗೋದ್ರಿಂದ ನಮಗೆ ಯಾವುದೇ ರೀತಿಯ ಭಯ ಆಗ್ಬೋದು, ಕೋಪ ಆಗ್ಬೋದು, ಆತಂಕ ಆಗ್ಬೋದು, ಇದನ್ನೆಲ್ಲ ಸರಿಯಾಗಿ ಸಮಸ್ಥಿತಿಗೆ ತರಲು ಇದು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ನಮಸ್ಕಾರ ಮಾಡಿದಾಗ ಒಂದು ಆಕ್ಯುಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಎರಡು ಬೆರಳುಗಳನ್ನು ಒತ್ತಿ ಹಿಡಿದಾಗ ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಮ್ಮ ಎಲ್ಲ ನರ್ವುಗಳು, ದೇಹದಲ್ಲಿರುವ ನರ್ವುಗಳು ಎಂಡ್ ಆಗೋದು ಕೈ ಮತ್ತು ಕಾಲಿನಲ್ಲಿ. ಹಾಗಾಗಿ ನೋಡಿ, ಇತ್ತೀಚಿನ ದಿನದಲ್ಲಿ ಮುದ್ರೆಗಳಿಗೆ ಬಹಳಷ್ಟು ಒಂದು ಪ್ರಾಶಸ್ತ್ಯ ಇದೆ. ಕೆಲವೊಂದು ಕಾಯಿಲೆಗಳ ನಿವಾರಣೆಗೆ ಕೆಲವು ಮುದ್ರೆಗಳನ್ನು ಹಾಕಿದಾಗ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅದು ನಿಜನೂ ಹೌದು. ಆಕ್ಯುಪಂಚರ್ ಅನ್ನೋದು ಕೆಲವೊಂದು ನರಗಳಿಗೆ ಒಂದು ಸೂಜಿಯನ್ನು ಚುಚ್ಚುವುದರ ಮುಖಾಂತರ ಬಹಳಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು. ಇದು ಚೈನಾದಿಂದ ಬಂದಂತಹ ಚೀನಿಯರು ಬಹಳ ಪ್ರಮುಖವಾಗಿ ಬಳಸುವಂತಹ ಒಂದು ವೈದ್ಯಕೀಯ ಪದ್ಧತಿ ಎನ್ಬೋದು. ನಮ್ಮಲ್ಲಿ ಆಕ್ಯುಪ್ರೆಷರ್ ಇದೆ. ಅಂದರೆ ಕೆಲವೊಂದು ಮುದ್ರೆಗಳನ್ನು ಹಾಕೋದ್ರಿಂದ ಈ ನಮ್ಮ ಎಲ್ಲ ನರ್ವುಗಳು, ದೇಹದಲ್ಲಿರುವ ನರ್ವುಗಳು ಎಂಡ್ ಆಗೋದು ಕೈ ಮತ್ತು ಕಾಲಿನ ಪಾದಗಳಲ್ಲಿ. ಹಾಗಾಗಿ ಅದನ್ನು ಪ್ರೆಸ್ ಮಾಡಿದಾಗ, ಅಂದರೆ ಅದು ಗೊತ್ತಿರಬೇಕು ಯಾವುದು ಅಂತೇಳಿ, ಅದನ್ನು ನಾವು ಒತ್ತಿ ಹಿಡಿದಾಗ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಮೈಗ್ರೇನ್ ಆಗ್ಬೋದು, ಬ್ಲಡ್ ಪ್ರೆಷರ್ ಆಗ್ಬೋದು, ಇವನ್ ಮಧುಮೇಹಕ್ಕೂ, ಥೈರಾಯ್ಡು, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು, ನಿದ್ರಾಹೀನತೆ, ಈ ಥರದ ಬೇಕಾದಷ್ಟು ತೊಂದರೆಗಳಿಗೆ ಇದರಿಂದ ನಿವಾರಣೆ ಸಿಕ್ಕುತ್ತೆ. ಹಾಗಾಗಿ ಬೇಕಾದಷ್ಟು ಬೇರೆ ಬೇರೆ ಥರದ ಮುದ್ರೆಗಳನ್ನು ಇತ್ತೀಚಿನ ದಿನದಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ, ಇದನ್ನು ನೀವು ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ಆಕ್ಯುಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಬಯೋ ಎಲೆಕ್ಟ್ರಿಕ್ ಸರ್ಕ್ಯೂಟ್, ದೇಹದಲ್ಲಿರುವ ಬಯೋ ಎಲೆಕ್ಟ್ರಿಕ್ ಸರ್ಕ್ಯೂಟು ಕಂಪ್ಲೀಟ್ ಆಗಬೇಕು. ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂದರೆ ಎರಡು ಕೈಗಳನ್ನು ನಾವು ಒತ್ತಿ ಹಿಡಿಬೇಕು. ಇಲ್ಲ ಅಂದರೆ ಸರ್ಕ್ಯೂಟು ಕಂಪ್ಲೀಟ್ ಆಗಲ್ಲ. ಈ ಕಡೆ ಒಂದು ಸರ್ಕ್ಯೂಟ್ ಇದೆ, ಈ ಕಡೆ ಇದೆ, ಅದು ಎರಡೂ ಕೂಡಬೇಕು. ಎರಡೂ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಕೈಗಳನ್ನು ಒತ್ತಿ ಹಿಡಿದಾಗ ದೇಹದ ಬಯೋ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸರಿಯಾಗಿ ಅದು ಜೋಡಣೆ ಆಗುತ್ತೆ. ಆವಾಗ ಯಾವುದೇ ದೇಹದಲ್ಲಿ ನಡೆಯುವಂತಹ ಯಾವುದೇ ಪ್ರಕ್ರಿಯೆ ಆಗ್ಬೋದು, ಇಂಪಲ್ಸ್ಗಳಾಗ್ಬೋದು, ಅದು ಸರಿಯಾದ ಕ್ರಮದಲ್ಲಿ ಹರಿಯೋದಕ್ಕೆ ಅದು ಆರಂಭ ಆಗುತ್ತೆ. ಇದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಒಂದು ಎನರ್ಜಿ ಏನಿದೆ ನಮ್ಮ ದೇಹದಲ್ಲಿ, ಅದು ಸರಿಯಾದ ರೀತಿ ವಿನಿಯೋಗ ಆಗಬೇಕು ಅಂದರೆ ನಮಸ್ಕಾರ ಮುದ್ರೆಯನ್ನು ಹಾಕ್ಕೊಳ್ಬೇಕು ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಹಾಗಾಗಿ ಆಕ್ಯುಪ್ರೆಷರಿಂದ ಬಯೋ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಪ್ಲೀಟ್ ಆಗುವುದರ ಜೊತೆಗೆ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಏನಿದೆ ಅದು ದೇಹದಲ್ಲಿ ಹಾಗೆ ಕನ್ಸರ್ವ್ ಆಗುತ್ತೆ. ಅದು ಹೊರಗಡೆ ಡೆಸಿಪೇಟ್ ಆಗೋದಿಲ್ಲ, ಅದು ದೇಹದಲ್ಲೇ ಸರ್ಕ್ಯುಲೇಟ್ ಆಗೋದ್ರಿಂದ ನಮ್ಮ ಎನರ್ಜಿ ಏನಿದೆ ನಾವು ಅದನ್ನು ಹಾಗೆ ಉಳಿಸ್ಕೊಳ್ಬಹುದು. ಇದೇ ರೀತಿ ನಾವು ನಮಸ್ಕಾರ ಮುದ್ರೆ ಹಾಕಿದಾಗ ವೈಜ್ಞಾನಿಕವಾಗಿ ಬಹಳಷ್ಟು ನೋಡಿ ತೊಂದರೆಗಳು ಉಂಟಾಗೋದು, ಸೋಂಕುಗಳು ಹರಡುವುದನ್ನು ಕಮ್ಮಿ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ಜಗತ್ತಿನ ಎಲ್ಲ ದೇಶದಲ್ಲೂ ಮೊದಲೆಲ್ಲ ಕೈ ಕುಲುಕುವಿಕೆಯನ್ನು ಮಾಡ್ತಾಯಿದ್ರು. ಕೋವಿಡ್ ಸಂದರ್ಭ ಬಂದಾಗ ಎಲ್ಲ ನಮಸ್ಕಾರ ಮುದ್ರೆಗೆ ಹೋದರು. ಅಂದರೆ ಆ ವ್ಯಕ್ತಿಯಲ್ಲಿ ಏನಾದರೂ ಸೋಂಕುಗಳಿದ್ದರೆ ಅಂಥ ಸೋಂಕು ಆ ವ್ಯಕ್ತಿಯಲ್ಲೇ ಇರುತ್ತೆ, ಅದು ಮತ್ತೊಬ್ಬರಿಗೆ ಹರಡುವುದನ್ನು ತಡೆಗಟ್ಟಬಹುದು. ಹಾಗಾಗಿ ವೈಜ್ಞಾನಿಕವಾಗಿ ನಮಸ್ಕಾರ ಮುದ್ರೆ ಒಂದು ಶುಚಿತ್ವದ ಸಂಕೇತ ಅಂತ ಅನ್ಬಹುದು. ಹಾಗಾಗಿ ಇದನ್ನು ಅಭ್ಯಾಸ ಮಾಡೋದ್ರಿಂದ ಬೇರೆಯವರಿಂದ ನಮಗೆ ತಗಲಬಹುದಾದ ಹಲವಾರು ಸೋಂಕುಗಳ ನಿವಾರಣೆಯಾಗುತ್ತೆ. ಇದರ ಜೊತೆಯಲ್ಲಿ ಆಧ್ಯಾತ್ಮಿಕತೆಯ ಪ್ರಕಾರ ನಮಸ್ಕಾರ ಮಾಡಿದಾಗ ಅಥವಾ ನಮಸ್ಕಾರ ಮಾಡದೆ ನಾವು ಬೇರೆಯವರ ಕೈ ಕುಲುಕಿದಾಗ ಅವರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಬೇರೆಯ ವ್ಯಕ್ತಿಯ ಕೈ ಕುಲುಕಿದಾಗ ಕಾರ್ಮಿಕ್ ಏನು ಎನರ್ಜಿ ಏನಿದೆ ಅವರದು ಅದು ನಮಗೆ ವರ್ಗಾವಣೆಯಾಗುತ್ತೆ ಅಂತ ಆಧ್ಯಾತ್ಮ ಚಿಂತಕರು ಹೇಳ್ತಾರೆ. ವೈಜ್ಞಾನಿಕವಾಗಿ ಇದಕ್ಕೆ ದೊಡ್ಡ ಒಂದು ಪುರಾವೆಗಳು ಇಲ್ಲ. ಆದರೂ ಸಹ ಆಧ್ಯಾತ್ಮ ಚಿಂತಕರ ಪ್ರಕಾರ ಮತ್ತೊಬ್ಬ ವ್ಯಕ್ತಿಯ ಕಾರ್ಮಿಕ ಏನು ಕರ್ಮಗಳಿರುತ್ತೆ ಅದು
ಕೈ ಮುಖಾಂತರ ಇನ್ನೊಬ್ಬ ವ್ಯಕ್ತಿಗೆ ಬರುತ್ತೆ. ಅವನ ಎನರ್ಜಿ ಲೆವೆಲ್, ಅವನ ಸುತ್ತ ಇರುವಂಥ ಏನು ಒಂದು ಎನರ್ಜಿ ಆರ ಅಂತ ನಾವು ಏನು ಹೇಳ್ತೀವಿ, ಅದು ಹಾಳಾಗುತ್ತೆ. ಹಾಗಾಗಿ ಕೈ ಕುಲುಕುವುದರ ಬದಲು ಕೈ ಜೋಡಿಸಿ ನಮ್ಮಲ್ಲಿರುವ ಒಂದು ಶಕ್ತಿಯನ್ನು, ಆರವನ್ನು ಅದು ಡಿಸ್ಟರ್ಬ್ ಆಗದೇ ಇದ್ದಾಗೆ ನಾವು ಕಾಪಾಡ್ಕೊಳ್ಬಹುದು ಅಂತ ಆಧ್ಯಾತ್ಮ ಚಿಂತಕರು ಹೇಳ್ತಾರೆ. ನಮಸ್ಕಾರ ಮುದ್ರೆಯನ್ನು ನಾವು ಹಾಕುವುದರ ಮುಖಾಂತರ ಹಾರ್ಟ್ ಬ್ರೈನ್ ಕೊಹೆರೆನ್ಸು ತುಂಬ ಚೆನ್ನಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. HR ಅಂತ ನೀವು ಕೇಳಿರ್ಬೋದು, ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಬಹಳಷ್ಟು ಸಂಶೋಧನಾ ಗ್ರಂಥಗಳು ತಿಳಿಸಿದೆ. ಇದರ ಜೊತೆ ನಮಸ್ಕಾರ ಮುದ್ರೆ ಹಾಕಿದಾಗ ನಮಗೆ ಒಂಥರ ಕಾಮ್ನೆಸ್ ಬರುತ್ತೆ. ಕಾರಣ ಹಾರ್ಟ್ ಮತ್ತು ಬ್ರೈನ್ ಕೊಹೆರೆನ್ಸ್ ಇರೋದ್ರಿಂದ ಮೆದುಳಿನಲ್ಲಿ ಆಲ್ಫಾ ಅಲೆಗಳು ಉತ್ಪಾದನೆಯಾಗುತ್ತೆ. ಆಲ್ಫಾ ಅಲೆಗಳು ನಮ್ಮನ್ನು ಶಾಂತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಅಲೆಗಳಾಗಿರೋದ್ರಿಂದ ನಮಸ್ಕಾರ, ನಮಗೇನಾದ್ರು ಒತ್ತಡ ಜಾಸ್ತಿ ಆದರೆ ನಮಸ್ಕಾರ ಮುದ್ರೆಯನ್ನು ನಾವು ಹಾಕುವುದರ ಮುಖಾಂತರ ನಾವು ಒಂದು ಕೋಪ ಆಗಿರ್ಬೋದು ಅಥವಾ ಚಡಪಡಿಕೆ ಆಗ್ಬೋದು, ಅದನ್ನು ಕಮ್ಮಿ ಮಾಡ್ಕೋಬಹುದು. ಕಾರಣ ನಮ್ಮ ಹೃದಯ ಮತ್ತು ಮೆದುಳು ಇವುಗಳ ಒಂದು ಕಮ್ಯುನಿಕೇಷನ್ ಅಥವಾ ಕೊಹೆರೆನ್ಸ್ ಅಂತ ಏನಂತೀವಿ, ಅದು ನಮಸ್ಕಾರ ಮುದ್ರೆಯ ಮುಖಾಂತರ ನಾವು ಅದನ್ನು ಪರಿಪೂರ್ಣಗೊಳಿಸಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗಲು ನಮಸ್ಕಾರ ಮುದ್ರೆ ಅತ್ಯಂತ ಸೂಕ್ತವಾದದ್ದು. ಉದಾಹರಣೆ, ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವಂತಹ ಡೊಪಮೈನ್ ಆಗ್ಬೋದು, ಸೆರೋಟೋನಿನ್ ಆಗ್ಬೋದು, ಆಕ್ಸಿಟಾಸಿನ್ ಆಗ್ಬೋದು, ಮತ್ತು ಎಲ್ಲ ಒಳ್ಳೆಯ ಹಾರ್ಮೋನುಗಳು, ಎಂಡಾರ್ಫಿನ್ ಆಗ್ಬೋದು, ಒಳ್ಳೆಯ ಗ್ರೋತ್ ಹಾರ್ಮೋನುಗಳು, ಇವುಗಳೆಲ್ಲ ಸರಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಿಡುಗಡೆಯಾಗಲು ನಮಸ್ಕಾರ ಮುದ್ರೆ ಬಹಳ ಉಪಯುಕ್ತ ಅಂತ ಹೇಳ್ತಾರೆ. ಅದೇ ರೀತಿ ಒತ್ತಡದ ಹಾರ್ಮೋನುಗಳಾದ ಕಾರ್ಟಿಸಾಲ್ ಆಗ್ಬೋದು, ನಾರೆಪಿನೆಫ್ರಿನ್, ಎಪಿನೆಫ್ರಿನ್ ಇವುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ಒಂದು ಶಾಂತ ಸ್ಥಿತಿಗೆ ನಾವು ತಲುಪ್ತೀವಿ. ಹಾಗಾಗಿ ನಮಸ್ಕಾರ ಮುದ್ರೆ ಬರೀ ಅದೊಂದು ಮುದ್ರೆ ಅಲ್ಲ, ಅದೊಂದು ಪ್ರಕ್ರಿಯೆ ಅಲ್ಲ, ಅದೊಂದು ವಿಜ್ಞಾನ ಅಂತ ನಾವು ಹೇಳ್ಬೋದು. ಹಿಂದಿನ ಕಾಲದಲ್ಲಿ ನಾವು ನೋಡ್ಬೋದು, ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರ ಮುದ್ರೆಗೆ ಬಹಳಷ್ಟು ಒಂದು ಪ್ರಾಶಸ್ತ್ಯ ಇತ್ತು. ಕಾರಣ ನಮಸ್ಕಾರ ಮಾಡಿದಾಗ ಅಲ್ಲಿ ಒಂದು ನಂಬಿಕೆ ಇರುತ್ತೆ, ಅಲ್ಲಿ ಒಂದು ಪ್ರೀತಿಯ ದ್ಯೋತಕ ಅನ್ಬೋದು. ಮತ್ತು ಕೈ ಎರಡು ನಮಸ್ಕಾರ ಮಾಡಿದಾಗ ಅಲ್ಲಿ ಯಾವುದೇ ಆಯುಧ ಇಲ್ಲ ಅನ್ನುವುದನ್ನ ಸೂಚನೆ ಮಾಡುತ್ತೆ. ಆ ವ್ಯಕ್ತಿಯಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತನೂ ಅದನ್ನು ಸೂಚಿಸುತ್ತೆ. ಮತ್ತು ನಮಸ್ಕಾರ ಅನ್ನೋದು ಒಂದು ಗ್ರೂಪ್ ಕಮ್ಯುನಿಕೇಷನ್, ಅಂದರೆ ಅದು ಒಂದು ವ್ಯಕ್ತಿಯ ಒಂದು ಗುಂಪಿನಲ್ಲಿ ಒಂದು ಸೌಹಾರ್ದಯುತ ಮನೋಭಾವನೆಯನ್ನು ಬೆಳೆಸೋದಕ್ಕೆ ನಮಸ್ಕಾರ ಮುದ್ರೆ ಬಹಳ ಉಪಯುಕ್ತವಾದದ್ದು. ಏಕೆಂತಂದರೆ ನಮಸ್ಕಾರ ಮಾಡಿದಾಗ ಎರಡು ಕೈ ಜೋಡಿಸಿರ್ತೀವಿ, ಕೈಯಲ್ಲಿ ಯಾವುದೋ ಆಯುಧ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನಮಗೆ ಗೊತ್ತಿಲ್ಲದಂಥ ಶತ್ರು ರಾಷ್ಟ್ರದವರು ಯಾರೋ ಎದುರುಗಡೆ ಇದ್ದಾರೆ ಅಥವಾ ವೈರಿಗಳು ಯಾರೋ ಇದ್ದಾರೆ ಎಂದಾಗ ನಮಸ್ಕಾರ ಮಾಡಿದಾಗ ನಮಗೆ ಒಂದು ಸೂಚನೆ ನೀಡುತ್ತೆ ಅದು. ಏಕೆಂದರೆ ಅವನಲ್ಲಿ ಯಾವುದೇ ಆಯುಧ ಇಲ್ಲ, ನಿರಾಯುಧನಾಗಿದ್ದಾನೆ, ಹಾಗಾಗಿ ಆತನನ್ನು ನೀನು ನಂಬಬಹುದು ಅನ್ನುವುದರ ಸೂಚಕ ಇದು. ಹಾಗಾಗಿ ನಮಸ್ಕಾರ ಮುದ್ರೆಯಿಂದ ಒಂದು ಗುಂಪಿನಲ್ಲಿ ಒಂದು ಸಾಮಾಜಿಕ ಆರೋಗ್ಯ ಅಂತ ನಾವು ಅಂತೀವಿ, ಅದನ್ನು ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ನಮಸ್ಕಾರ ಮಾಡಿದಾಗ ಅವರ ಬಗ್ಗೆ ನಂಬಿಕೆ ಬರುತ್ತೆ, ಅವರ ಬಗ್ಗೆ ಒಂದು ಪ್ರೀತಿ ಬರುತ್ತೆ, ಗೌರವ ಬರುತ್ತೆ, ಮತ್ತು ಸತ್ಕರಿಸುವ ಮನೋಭಾವನೆ ನಮ್ಮಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಮತ್ತು ನಮಸ್ಕಾರ ನಾವು ಮಾಡಿದಾಗ ಮತ್ತೊಬ್ಬ ವ್ಯಕ್ತಿಯಲ್ಲಿರುವ ಒಂದು ಭಗವಂತ, ಒಂದು ಆತ್ಮ ಏನಿದೆ ಅದಕ್ಕೆ ನಾವು ನಮಸ್ಕಾರ ಮಾಡಿದ್ದೀವಿ ಅಂತಂದಾಗ ನಮ್ಮಲ್ಲಿರುವ ಒಂದು ಈಗೋ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೊತಾ ಇದ್ದೀವಿ. ಆ ವ್ಯಕ್ತಿಯಲ್ಲಿರುವ ಒಂದು ದೈವತ್ವಕ್ಕೆ ನಾವು ಕೈ ಮುಗಿತಾ ಇದ್ದೀವಿ ಅನ್ನೋದನ್ನು ಸಹ ಇದು ಸೂಚನೆ ಕೊಡುತ್ತೆ. ಕಾರಣ ತಮಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಸಂತರುಗಳು ಏನು ಹೇಳ್ತಾರೆ ಅಂದರೆ, ದೇವರು ಮಂದಿರದಲ್ಲೂ ಇಲ್ಲ, ಮಸೀದಿಯಲ್ಲೂ ಇಲ್ಲ, ಕಾಬದಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ, ಅವನು ನಮ್ಮ ಸುತ್ತಮುತ್ತಲೇ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ದೇವರಿದ್ದಾನೆ ಅನ್ನುವ ಒಂದು ನಮ್ಮ ಸಂಸ್ಕೃತಿಯಲ್ಲಿ ನಾವು ತಿಳಿದಿರುವ ಸಿದ್ಧಾಂತ ಇದು. ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲೂ ಒಂದು ಭಗವಂತನ ಅಂಶ ಇದೆ. ಆ ಭಗವಂತನ ಅಂಶಕ್ಕೆ ನಾವು ತಲೆಬಾಗ್ತಾ ಇದ್ದೀವಿ, ಕೈ ಮುಗಿತಾ ಇದ್ದೀವಿ ಅನ್ನುವುದನ್ನು ಸಹ ಇದು ಸೂಚಿಸುವುದರಿಂದ ಇದರಿಂದ ನಮಗೆ ದೈಹಿಕ ಆರೋಗ್ಯ ಸಿಗ್ತಾ ಇದೆ, ಮಾನಸಿಕ ಆರೋಗ್ಯ ಸಿಗ್ತಾ ಇದೆ, ಸಾಮಾಜಿಕ ಆರೋಗ್ಯ ಸಿಗ್ತಾ ಇದೆ. ಜೊತೆಯಲ್ಲಿ ಈ ಒಂದು ನಮಸ್ಕಾರ ಮುದ್ರೆಯಿಂದ ಆಧ್ಯಾತ್ಮಿಕ ಆರೋಗ್ಯವೂ ಸಹ ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಕೇವಲ ಎರಡು ಕೈಯನ್ನು ನಾವು ಜೋಡಿಸಿ ಕೈ ಮುಗಿದಾಗ ಇದರಿಂದ ನಮಗೆ ಬೇಕಾದಷ್ಟು ಅನುಕೂಲಗಳಾಗುತ್ತೆ. ಅದನ್ನು ವೈಜ್ಞಾನಿಕವಾಗಿ ಅವಲೋಕನ ಮಾಡಿದಾಗ ಅದರ ಆಳ ಅಗಲಗಳು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು ಕೇವಲ ಒಂದು ಮುದ್ರೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ದ್ಯೋತಕ ಅಂತಲೇ ನಾವು ಹೇಳ್ಬೋದು. ನಮಸ್ಕಾರ.